नमस्कार KCN में आपका स्वागत है। मैं किंग हमीद। ನಾನು ನಿಮ್ಮ ಸ್ವಾತಿ ಎಣ್ಣಿ। ಬೀದಿ ಬದಿಯ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದಂತಹ ಎಂ ರಸೂಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು। ಎಂ ರಸೂಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮೈಸೂರಿನ ರೈಲ್ವೆ ಸ್ಟೇಷನ್ ಹತ್ತಿರ ಹಾಗೂ ಕೆಆರ್ ಆಸ್ಪತ್ರೆ ಹತ್ತಿರ ರಸ್ತೆ ಬದಿಯಲ್ಲಿ ಮಲಗಿದ್ದ ಸುಮಾರು 250 ನಿರಾಶ್ರಿತರಿಗೆ ರಸೂಲ್ ಅವರ ಅಭಿಮಾನಿಗಳಿಂದ ಬೆಡ್ಶೀಟ್ಗಳನ್ನ ಕೊಟ್ಟು ಸಹಾಯ ಮಾಡಲಾಯಿತು। ಎಂ ರಸೂಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಪ್ರಾರ್ಥನೆ ಹಾಗೂ ಎಂ ರಸೂಲ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಆರ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣುಗಳ ವಿತರಣೆ ಮಾಡಲಾಗುತ್ತದೆ। ವರದಿಗಾರರು ಕಿಂಗ್ ಹಮೀದ್। ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ KCN ನ್ಯೂಸ್। ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು। ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ। ಇಲ್ಲಿ ಬೀದಿಲಿ ಮಲಿಕಳವ್ರಿಗೆ ಒಂದು ಅನುಕೂಲತೆ ಆಗ್ಲಿ ಅಂದ್ಬಿಟ್ಟು ನಮ್ಮ ರಸೂಲ್ ಭಾಯಿ ನಾಳೆ ಬರ್ತ್ಡೇ ಐತೆ, ಅದಕ್ಕೋಸ್ಕರ ಯಾರು ನೋಡ್ತಾ ಇದೀವಿ ನಾವು ಇಲ್ಲಿ ಯಾರ ಹತ್ರನೂ ಬೆಡ್ಶೀಟ್ ಇಲ್ಲ, ಅದರಿಂದ ಎಲ್ಲರಿಗೂ ನಾವು ಒಂದು ಬೆಡ್ಶೀಟ್ ಅವ್ರಿಗೆ ಭಗವಂತ ಎಲ್ಲರಿಗೂ ಮುಂದೆ ಎಲ್ಲಾ ತರನು ಒಂದು ಅನುಕೂಲ ಆಗ್ಲಿ ಅನ್ನೋದು ನಮ್ಮ ಆರೈಕೆ। ಇಷ್ಟ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ। हमारे एम रसूल भाई का सुबह बर्थडे है, जन्मदिन। उस खुशी के वास्ते जो है मैं पूरे व्यापारी मिल को, पूरे साथी मिल को जो है रेलवे स्टेशन के सामने जो फुटपाथ पर जो गरीबान सूरी जो थैंक यू वजह से उनको सब बेडशीटा बांटने के वास्ते आको ही। नेक्स्ट प्रोग्राम हमारा कैरेट हॉस्पिटल के अंदर जाको, वहाँ भी जो गरीबान जो बेडशीट आने से सूरी उनको बांटने का है। कल सवेरे 11 बजे जो है पड़ंगी मजार के अंदर जो है फातिहा खानी का बंदोबस्त कर को ही, उसके बाद जो है आने के बाद कैर हॉस्पिटल के अंदर जो है जो गरीबान के वास्ते फूड बांटने का इंतजाम है, ऑफिस है, वहाँ सुबह जो है उनका जन्मदिन मना रही। पूरी आवाम को हमें ये दे रही कि इत्तला दे रही कि पूरे जना को एम रसूल भाई को जो है एक आशीर्वाद देखो, एक दूसरे को जो है उनके वास्ते मिल को गुलपोशी करना चाह रही पूरे व्यापारियों के खुदन से। आज जो है हमें जो बेडशीट डिस्ट्रीब्यूशन कर रही, वजह क्या कहते हो, समा हमारे एम रसूल जो स्ट्रीट वेंडर के अध्यक्ष हैं मैसूर जिला के, उनका समा जन्मदिन है। वो सिलसिले से आज हमें पूरे जितने भी स्ट्रीट वेंडर्स हैं खुशी से उनके दिल से चाहती उनको सभी, इसलिए हमें आगे आज उनके जन्मदिन के मौके पर आज हमें सबको बेडशीट डिस्ट्रीब्यूशन करी। और उन्होंने जब से मैसूर में प्रेसिडेंट बनी स्ट्रीट वेंडर के बहुत से मसले हल करी। क्या तो आदमियों को जितने भी फुटपाथ के व्यापारियों को तकलीफ होते थे, उनको प्रॉब्लम होती थी, उनको सभी सॉल्व करके देखो ही। और बहुत अच्छे तरह से उनको भी जो पब्लिक से उनको तकलीफ नहीं है ना, उनसे पब्लिक को तकलीफ होना नहीं, वो इससे उन्हें कर ले जा रही। अब नेक्स्ट टाइम मैं बढ़िया अस्पताल करने जाना है, कैरस अस्पताल करने, वहाँ भी बहुत से जना ऐसा ही सॉरी उनको डिस्ट्रीब्यूशन करते हैं हमें। और सभा श्रीरंगपट्टन में जो मज़ार है टीपू सुल्तान रहमतुल्लाह अलैह की, उनके मज़ार को चद्दर का एक प्रोग्राम फातिहा खाने एक मुनखब कर कोई वहाँ। और दोपहर उसके बाद दोपहर को यहाँ बड़े अस्पताल में जो फ्रूट्स आए जो मरीज रहते हैं उनको डिस्ट्रीब्यूशन कर रही हूँ। और 6 से 7 बजे से उनका जो बर्थडे सेलिब्रेशन है ऑफिस के पास टाइगर को ही आने वाले हैं दोस्त।
ನಮಸ್ಕಾರ. ಇವತ್ತು ನಾಳೆ ದಿವಸ ನಮ್ಮ ರಸೂಲ್ ಅಣ್ಣನ ಬರ್ತ್ಡೇ ಇದೆ, ಜನ್ಮದಿನ ಇದೆ. ಅದಕ್ಕೋಸ್ಕರ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಎಲ್ಲ ಸ್ಟ್ರೀಟ್ ವೆಂಡರ್ಸ್ ವ್ಯಾಪಾರಿಗಳಿಂದ ಅವ್ರಿಗೆ ಬೇಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಫುಟ್ಪಾತಲ್ಲಿರೋ ಎಲ್ಲ ಬೆಡ್ಶೀಟ್ ಇಲ್ಲದೆ ಇರೋರು ಮಲಗಿರೋರಿಗೆ ಚಳಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಎಲ್ಲರಿಗೂ ಬೆಡ್ಶೀಟ್ ಕೊಡಬೇಕು. ಮತ್ತು ಹಂಗೆ ದೊಡ್ಡ ಆಸ್ಪತ್ರೆಯಲ್ಲಿ ನಾಳೆ ದಿವಸ ಫ್ರೂಟ್ ಡಿಸ್ಟ್ರಿಬ್ಯೂಷನ್ ಮಾಡೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ರಸೂಲಣ್ಣಂಗೆ ಆಶೀರ್ವಾದ ಆಗಲಿ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾವು ಬೇಡ್ಕೋತೀವಿ. ಹಂಗೆ ನಾಳೆ ಸಂಜೆ ನಮ್ಮ ಕಾಂಗ್ರೆಸ್ ಆಫೀಸಲ್ಲಿ NR ಮೂಲದಲ್ಲಿ ಅವರು ಬರ್ತ್ಡೇ ಸೆಲೆಬ್ರೇಷನ್ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸ್ಟ್ರೀಟ್ ವೆಂಡರ್ಸ್ ವ್ಯಾಪಾರಿಗಳಿಗೆ ವಿನಂತಿ, ಎಲ್ಲರೂ ಬಂದು ಆಶೀರ್ವದಿಸಿ ಅಣ್ಣನಿಗೆ ವಿಶ್ ಮಾಡಿ ಎಲ್ಲರೂ ಬನ್ನಿ ಅಂದ್ಬಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ. ಅವ್ರ ಅಭಿಮಾನಿಗಳು ನಾವು ಎಲ್ಲರಿಗೂ ಅಭಿಮಾನಿ ಆಗಿರೋದ್ರಿಂದ ಫ್ರೆಂಡ್ ಸರ್ಕಲ್ ಅವರೆಲ್ಲ ನಾವು ಸೇರ್ಕೊಂಡಿ ನಮ್ಮ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ಎಲ್ಲರ ಹತ್ರ ಬೇಡ್ಕೊತಾ ಇದೀವಿ. ನಾವು ವ್ಯಾಪಾರಿಗಳು ಎಲ್ಲ ಎಲ್ಲರೂ ಸೇರ್ಕೊಂಡು ನಾವು ಮಾಡಿಕೊಂಡಿರೋದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಬೇಡ್ಕೊಳ್ಳೋಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾವು ಎಲ್ಲ ಅರೇಂಜ್ ಮಾಡಿದ್ವಿ, ನಾವು ವ್ಯಾಪಾರಿಗಳು ಎಲ್ಲರೂ ಸೇರ್ಕೊಂಡು ಅರೇಂಜ್ ಮಾಡಿದೀವಿ. ಅಣ್ಣನ್ಗೆ ಅವ್ರು ಬೇಡ ಆದ್ರೂ ನಾವು ನಾವು ವಿಶ್ ಮಾಡ್ತೀವಿ, ನಿಮ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಾವು ಕೇಳ್ಕೊಂತೀವಿ. ಮೊದ್ಲು ಅವ್ರು ಬೇಡ ಅಂತ ಹೇಳಿದ್ರು, ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ನಾವು ಮಾಡ್ಲೇಬೇಕು ಅಂದ್ಬಿಟ್ಟು ಒಪ್ಸಿ ಅವ್ರಿಗೆ ಏನ್ ಮಾಡಿದೀವಿ, ಕಾರ್ಯಕ್ರಮ ಮಾಡಿಕೊಂಡಿದೀನಿ. ಎಲ್ಲ ಸ್ಟ್ರೀಟ್ ವೆಂಡರ್ಸ್ ಆಸೆ ಅವ್ರನ್ನ ವಿಶ್ ಮಾಡಬೇಕು, ಆಶೀರ್ವಾದ ಮಾಡಬೇಕು, ನಮ್ಮ ಸಪೋರ್ಟ್ ಅಲ್ಲಿ ಇದ್ದಾರೆ, ನಮಗೆ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ ಅಂತ ನಾವೆಲ್ಲ ಅವ್ರಿಗೋಸ್ಕರ ಪ್ರೀತಿ ತೋರಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಅದಕ್ಕೆ ಎಲ್ಲರೂ ತಾವು ಬನ್ನಿ ಅವ್ರಿಗೆ ಆಶೀರ್ವಾದ ಮಾಡಿ ವಿಶ್ ಮಾಡಿ ಅನ್ಕೋತ ಕೇಳ್ಕೊತೀವಿ. ಇದು ನಾವು ನಮ್ಮ ಕಡೆಯಿಂದ ಮಾಡ್ತಿರೋದು. ಅವ್ರಿಗೆ ನಾವು ಬೇರೆ ಕೆಲಸಗಳಿದೆ, ಏನೋ ವ್ಯಾಪಾರಿಗಳಿಗೆ ಸೌಲಭ್ಯ ಮಾಡ್ಕೊಡ್ಬೇಕು ಎಂತದೆಲ್ಲ ಅವ್ರ ಗೈಡೆನ್ಸ್ ಅಲ್ಲೇ ಮಾಡ್ತೀವಿ. ಅವ್ರ ಪವರ್ ಇದೆ, ಅವ್ರ ಗೈಡೆನ್ಸ್ ಅಲ್ಲಿ ಮಾಡ್ತೀವಿ. ಇದು ನಮ್ಮ ಕಡೆಯಿಂದ ಮಾಡ್ತಾ ಇದೀವಿ, ನಮ್ಮ ಖುಷಿಯಿಂದ ನಾವು ಮಾಡ್ತಾ ಇದೀವಿ ಅಷ್ಟೇ. ಇದು ಅವ್ರಿಗೆ ಆಶೀರ್ವಾದ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ನಮ್ ಜೊತೆಲಿ ಯಾವಾಗ್ಲೂ ಇರ್ತಾರೆ, ನಮಗ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಮ್ ಖುಷಿಯಿಂದ ನಾವು ಮಾಡ್ತಾ ಇದೀವಿ. ಚಾನಲ್ ಮುಖಾಂತರ ರಸೂಲಣ್ಣಗೆ ಏನ್ ಮಾಡ್ತೀವಿ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇರ್ಲಿ. ನಮ್ಗೆ ಹೆಂಗೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಪೋರ್ಟ್ ಮಾಡ್ತಿದ್ದೀರೋ, ನಮ್ಮ ಕೆಲ್ಸಗಳಿಗೆ ಹೆಂಗ್ ಮಾಡ್ಕೊಡ್ತಾ ಇದೀರೋ, ನೀವು ಸದಾ ನಮ್ ಜೊತೆ ಇರಿ. ನಾವು ನಿಮ್ ಜೊತೆ ಕೈ ಜೋಡಿಸ್ಕೊಂಡಿದೀವಿ, ನೀವು ನಮ್ ಜೊತೆ ಎಲ್ಲ ಸಪೋರ್ಟ್ ಮಾಡ್ಕೊಂಡಿರಿ. ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ಮ ಹುಟ್ಟಿದ ಹಬ್ಬದ ನಾವು ಶುಭಾಶಯ ಕೊಡ್ತಾ ಇದೀವಿ. ಹ್ಯಾಪಿ ಬರ್ತ್ಡೇ ರಸೂಲಣ್ಣ.